ಕೆಲಸ ಮಾಡ್ತಿರುವಂತ ಅಭ್ಯರ್ಥಿಗಳ ಪ್ರಮೋಷನ್ ಪದೋನ್ನತಿಗೆ ನಡೆಸಿರುವಂತ ರೈಲ್ವೆ ಇಲಾಖೆ ಪರೀಕ್ಷೆಗಳನ್ನ ಏನಿವತ್ತು ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಕೇವಲ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಕನ್ನಡದ ಅಭ್ಯರ್ಥಿಗಳ ಬಾಯಿಗೆ ಮಣ್ಣು ಹಾಕುವಂತ ಕೆಲಸವನ್ನ ರೈಲ್ವೆ ಇಲಾಖೆ ಮಾಡಿದೆ. ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಕೊಡುವಂತ ಕಾನೂನು ಕೂಡ ಕಾನೂನನ್ನು ಗಾಳಿಗೆ ತೂರಿ ಬೆಂಗಳೂರು, ಹುಬ್ಬಳ್ಳಿ ಮತ್ತೆ ಮೈಸೂರು ವಲಯದಲ್ಲಿ ಪರೀಕ್ಷೆ ನಡೆಸ್ತಾ ಇದೆ. ಅನುಕಂಪದ ಆಧಾರದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಮತ್ತೆ ಡಿ ಗ್ರೂಪ್ ಮತ್ತೆ ಸಿ ಗ್ರೂಪ್ ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನ್ನಡ ಬಿಟ್ರೆ ಅವ್ರಿಗೆ ಹಿಂದಿನೂ ಬರಲ್ಲ, ಇಂಗ್ಲಿಷ್ ಬರಲ್ಲ. ಆದ್ರೆ ಉತ್ತರ ಭಾರತದಲ್ಲಿ ಮಾಡುವಂತ ಪರೀಕ್ಷೆಗಳನ್ನ ಹಿಂದಿ ಇಂಗ್ಲಿಷ್ ಅಲ್ಲಿ ಮಾಡೋದ್ರಿಂದ ಅವ್ರು ಹಿಂದಿಲಿ ಬರೆದು ಪ್ರಮೋಷನ್ ತಗೊಂಡು ಹೆಚ್ಚಿನ ಸಂಬಳ ಪಡೆಯುವಂತ ಮತ್ತೆ ಉನ್ನತ ಹುದ್ದೆಗೆ ಹೋಗುವಂತ ಅವಕಾಶ ಆಗ್ತದೆ. ಯಾಕೆ ಕನ್ನಡಿಗರು ತೆರಿಗೆ ಕಟ್ಟಲ್ವ? ಅತಿ ಹೆಚ್ಚು ತೆರಿಗೆ ಕಟ್ಟುವಂತ ರಾಜ್ಯ ಕರ್ನಾಟಕ. ನಾವು ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿಲ್ವಾ? ಕರ್ನಾಟಕದ ಮತದಾರರು ಮತ ಹಾಕಲ್ವಾ? ಈ ಪ್ರಶ್ನೆ ಕರ್ನಾಟಕ ರಾಷ್ಟ್ರ ಅಧ್ಯಕ್ಷರು ನಾರಾಯಣಗೌಡರು ಕಳೆದ 25 ವರ್ಷಗಳಿಂದ ಕೇಂದ್ರ ಸರ್ಕಾರವನ್ನು ಕೇಳ್ಕೊಂಡು ಬಂದಿದ್ದಾರೆ. ಇವತ್ತು ಕೇಂದ್ರ ರೈಲ್ವೆ ಇಲಾಖೆಯಲ್ಲೇ ಕೆಲಸ ಮಾಡ್ತಿರುವಂತ ರೈಲ್ವೆಯ ಕನ್ನಡದ ಅಭ್ಯರ್ಥಿಗಳ ಬಾಯಿಗೆ ಮಣ್ಣು ಹಾಕುವಂತ ಕೆಲಸ ರೈಲ್ವೆ ಇಲಾಖೆ ಮಾಡಿದೆ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಇರ್ತಿರುವಂತ ಪರೀಕ್ಷೆಗಳನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನುಗ್ಗಿ ಪರೀಕ್ಷೆಗಳನ್ನು ರದ್ದು ಮಾಡಿದ್ದಾರೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಏನ್ ರದ್ದಾಗಿದೆ ಅದೇ ರೀತಿ ಬೆಂಗಳೂರು ವಲಯದಲ್ಲಿ ನಡೆದಿರುವಂತಹ ಪರೀಕ್ಷೆಯನ್ನ ರದ್ದು ಮಾಡಬೇಕು. ಮತ್ತೆ ಕನ್ನಡದಲ್ಲೂ ಪ್ರಶ್ನೆ ಪತ್ರಿಕೆ ಕೊಟ್ಟು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಬೇಕು ಅನ್ನೋಂಥದ್ದನ್ನ ನಡೀತಾ ಇದೆ ಸರ್. ಅದು ಕೂಡ ಹೋರಾಟ ನಡೀತಾ ಇದೆ. ನಾವು ಒಟ್ಟಾರೆ ಕೇಳೋದು, ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ಪಕ್ಷ ರಾಜಕಾರಣದಲ್ಲಿ ಮಾತಾಡುವಂತ ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಯಾಕೆ ನೀವು ಮಾತಾಡ್ತಿಲ್ಲ? ಯಾಕೆ ಕನ್ನಡದವ್ರು ನಿಮ್ಗೆ ಓಟ್ ಹಾಕಿಲ್ವಾ? ನಿಮ್ಮ ಮೈತ್ರಿ ರಾಜಕಾರಣಕ್ಕೆ ಏನಾದ್ರೂ ತೊಂದರೆ ಆಗುತ್ತಾ? ಮಾನ್ಯ ಕುಮಾರಸ್ವಾಮಿ ಅವರೇ, ಜಗತ್ತಿನ ವಿಷಯಗಳನ್ನೆಲ್ಲವೂ ನಾವು ಮಾತಾಡುವಂತ ನೀವು ಯಾಕೆ ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದ್ರು ಮಾತಾಡ್ತಿಲ್ಲ? ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಇವತ್ತು ಅನಂತಕುಮಾರ್ ನಾವು ನೆನ್ಸ್ಕೊಂತೀವಿ. ಇಂಥದ್ದು ಏನೇ ತೊಂದರೆ ಆಗಿದ್ರು ನಮ್ಮ ಬೆಂಗಳೂರಿನ ದಕ್ಷಿಣ ಸಂಸದರಾದಂತ ಅನಂತಕುಮಾರ್ ಹಲವಾರು ಬಾರಿ ಅವತ್ತಿನ ಪ್ರಧಾನಮಂತ್ರಿಗಳಾದಂತ ವಾಜಪೇಯಿ ಅವರ ಗಮನಕ್ಕೆ ತಂದು ಮತ್ತೆ ಅವತ್ತಿನ ಸಂಬಂಧಪಟ್ಟಂತ ಮಂತ್ರಿಗಳ ಗಮನಕ್ಕೆ ತಂದು ಅದನ್ನ ಸರಿಪಡಿಸ್ತಿದ್ರು. ನೆಕ್ಸ್ಟ್ ಹೋರಾಟ ಹೇಗಿರುತ್ತೆ ಸರ್? ಈಗ ಪೋಸ್ಟ್ಪೋನ್ ಆದ್ರೂ ಕೂಡ ಬದಲಾವಣೆ ಮಾಡೋವರೆಗೂ ಕನ್ನಡದಲ್ಲೇ ಪರೀಕ್ಷೆ ಮಾಡೋವರೆಗೂ ಕೂಡ ಹೋರಾಟ ಈ ರಾಜ್ಯದಲ್ಲಿ ಉಗ್ರವಾದ ಹೋರಾಟ ನಡೀತದೆ. ಹೋರಾಟ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ನಾರಾಯಣಗೌಡರು ಈಗಾಗಲೇ ನಿನ್ನೆ ಮಾಧ್ಯಮ ಗೋಷ್ಠಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ರಾಜ್ಯದ ಎಲ್ಲಾ ಸಂಸದರ ಮನೆ ಮುಂದೆ ಹೋರಾಟ ಆಗುತ್ತೆ. ಕೇಂದ್ರ ಸಚಿವರ ಮನೆ ಮುಂದೆ ಹೋರಾಟ ಆಗುತ್ತೆ. ಕೇಂದ್ರ ಸಚಿವರು, ರಾಜ್ಯವನ್ನು ಪ್ರತಿನಿಧಿಸುವಂತ ಕೇಂದ್ರ ಸಚಿವರು ಭಾಗವಹಿಸುವಂತ ಎಲ್ಲ ಕಾರ್ಯಕ್ರಮದಲ್ಲಿ ಕಪ್ಪು ಬಾಟ ಪ್ರದರ್ಶನ ಮಾಡ್ತೀವಿ. ಯಾಕೆಂದ್ರೆ ನಿಮ್ಮ ಮೈತ್ರಿ ರಾಜಕಾರಣದಲ್ಲಿ ಅಧಿಕಾರವನ್ನು ಪಡೆದಿರ್ತಕ್ಕಂಥ ನೀವು ಮತ್ತೆ ನಿಮ್ಮ ಪಕ್ಷವನ್ನ ಅಸ್ತಿತ್ವಕ್ಕೆ ಹೆಂಗ್ ಹೋರಾಡ್ತಿರೋ ಹಂಗೆ ಕನ್ನಡಿಗರ ಹಿತಾಸಕ್ತಿಗಾಗಿ ಹೋರಾಟ ಮಾಡಬೇಕು ಅನ್ನೋ ಒತ್ತಾಯವನ್ನ ರಾಜ್ಯವನ್ನು ಪ್ರತಿನಿಧಿಸುವಂತ ಕೇಂದ್ರ ಸಚಿವರನ್ನ ಮತ್ತೆ ರಾಜ್ಯದ ಸಂಸದರನ್ನ ನಾವು ಪ್ರಶ್ನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕನ್ನಡದ ಅಭ್ಯರ್ಥಿಗಳ ಅನ್ಯಾಯಕ್ಕೆ ಬಿಡಲ್ಲ.